ಹಿಂದೆ ಸುಪರ್ವಗಿರಿ ಅನ್ನುವಂತಹ ದೊಡ್ಡ ಪರ್ವತವಿತ್ತು. ಆ ಪರ್ವತದ ಕಾಡಿನಲ್ಲಿ ಸುಮಾರು 60,000ದಷ್ಟು ವಾನರರಿದ್ದರು. ಕೇಸರಿ ಎಂಬ ವಾನರನು ಎಲ್ಲರಿಗೂ ರಾಜನಾಗಿದ್ದನು. ಆತನು ಬಹುದೊಡ್ಡ ವಾನರನಾಗಿದ್ದನು. ಕೇಸರಿ ಎಂಬುದು ಅವನ ಪೌರುಷದಿಂದ ಬಂದಂತಹ ಹೆಸರಾಗಿತ್ತು. ಹಾಗೆಯೇ ಪ್ರಭಾಸ ತೀರ್ಥ ಅನ್ನುವಂತಹ ಸ್ಥಳದಲ್ಲಿ ಅನೇಕ ಮುನಿಗಳು ವಾಸ ಮಾಡಿಕೊಂಡಿದ್ದರು. ಅವರಿಗೆ ಆಗಾಗ ಶಂಖ ಮತ್ತು ಶಬಲ ಎಂಬ ಆನೆಗಳು ತುಂಬಾ ತೊಂದರೆ ಕೊಡುತ್ತಿದ್ದವು. ಆ ಬಲಿಷ್ಠ ಆನೆಗಳನ್ನು ನಿಗ್ರಹಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ತಪಸ್ವಿಗಳಿಗೆ ಆ ದುಷ್ಟ ಆನೆಗಳ ಕಾಟವನ್ನು ತಿಳಿದು ಕೇಸರಿಯು ಆ 2 ಆನೆಗಳನ್ನು ತನ್ನ ಬಾಹುಗಳಿಂದಲೇ ಕೊಂದು ಬಿಡುತ್ತಾನೆ. ಅಂದಿನಿಂದ ಅವನಿಗೆ ಕೇಸರಿ ಎಂಬ ಹೆಸರು ಬಂದಿತು. ಕೇಸರಿ ಅಷ್ಟೊಂದು ಬಲಿಷ್ಠವಾಗಿ, ಭಾಗ್ಯವಂತನಾಗಿ, ಸಕಲ ಸಂಪದಗಳಿಂದ ಕೂಡಿದ್ದರೂ ಮದುವೆಯಾಗಿರಲಿಲ್ಲ. ಬ್ರಹ್ಮಚರ್ಯ ವ್ರತವನ್ನೇ ಅವಲಂಬಿಸಿ ಕಠಿಣವಾದ ತಪಸ್ಸುಗಳನ್ನು ಮಾಡಿ ಇನ್ನಿಷ್ಟು ಶಕ್ತಿಗಳನ್ನು ಸಂಪಾದಿಸಿದನು. ಹೀಗಿರಲು ಆ ಕಾಲದಲ್ಲಿ ಶಂಬಸಾಧನ ಎಂಬ ರಾಕ್ಷಸನು ಘನಘೋರ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ 3 ಲೋಕಗಳನ್ನು ಜಯಿಸುವಂತೆ ವರಗಳನ್ನು ಪಡೆದನು. ಆ ವರದ ಮದದಿಂದ ಮುನಿಗಳನ್ನು, ಸಿದ್ಧರನ್ನು, ದೇವತೆಗಳನ್ನು ಪೀಡಿಸತೊಡಗಿದನು. ಆ ಬಲಿಷ್ಠ ರಾಕ್ಷಸನ ಕಾಟವನ್ನು ತಾಳಲಾರದೆ ದೇವತೆಗಳೆಲ್ಲರೂ ಇಂದ್ರನ ಮುಂದಿಟ್ಟುಕೊಂಡು ಬ್ರಹ್ಮನ ಬಳಿಗೆ ಹೋಗಿ ಶಂಬಸಾಧನನ ಕಾಟವನ್ನು ತಾಳಲಾರೆವೆಂದು ಮೊರೆಯಿಟ್ಟುಕೊಂಡರು. ಬ್ರಹ್ಮನು ಅವರೆಲ್ಲರನ್ನೂ ಕೇಸರಿಯ ಬಳಿಗೆ ಹೋಗಿ ತಮ್ಮ ಕಷ್ಟವನ್ನು ಹೇಳಿಕೊಳ್ಳುವಂತೆ ಹೇಳಿದನು. ಅದರಂತೆ ದೇವತೆಗಳು ಕೇಸರಿಯ ಬಳಿ ಬಂದು ಅವನಿಗೆ ಆಶೀರ್ವಾದ ಮಾಡಿ ಶಂಬಸಾಧನನೆಂಬ ರಾಕ್ಷಸನ ಗರ್ವವನ್ನು, ಚೇಷ್ಟೆಗಳನ್ನು ಹೇಳಿ, ಅಪ್ಪ, ಆ ದುಷ್ಟನ ಬಾಧೆಯಿಂದ ಲೋಕವನ್ನು ಕಾಪಾಡಲು ನೀನೇ ತಕ್ಕವನೆಂದು ಬ್ರಹ್ಮನ ಆಜ್ಞೆಯಾಗಿದೆ. ಆದ್ದರಿಂದ ನೀನೇ ಎಲ್ಲರನ್ನೂ ರಕ್ಷಿಸಬೇಕು ಎಂದು ಕೇಸರಿಯ ಬಳಿ ಕೇಳಿಕೊಂಡರು. ಇದೇ ಸಂದರ್ಭದಲ್ಲಿ ಲೋಕ ಸಂಚಾರಿಯಾದ ನಾರದರು ಶಂಬಸಾಧನ ಬಳಿಗೆ ಹೋಗಿ ಶುಭವಾಗಲಿ ನಿನಗೆ ಶಂಬಸಾಧನ ಎಂದು ಆಶೀರ್ವಾದ ಮಾಡಿದರು. ಶಂಬಸಾಧನ ನಾರದರಿಗೆ ನಮಸ್ಕಾರವನ್ನು ಮಾಡಿ ಉಪಚರಿಸಿ ಕೂರಿಸಿ, ಎಲ್ಲಿಂದ ಬರುತ್ತಿದ್ದಿರಿ, ಎಲ್ಲಿಗೆ ಹೋಗುತ್ತಿದ್ದೀರಿ, ವಿಶೇಷ ಸಮಾಚಾರಗಳೇನು ಎಂದು ವಿಚಾರಿಸಿದನು. ಆಗ ನಾರದರು, ನಾನು ಹೇಮಕೂಟದಿಂದ ಬರುತ್ತಿದ್ದೇನೆ. ಅಲ್ಲಿ ಇಂದ್ರ ಹಾಗೂ ಎಲ್ಲ ದೇವತೆಗಳು ಸೇರಿ ನಿನ್ನನ್ನು ಕೊಲ್ಲಬೇಕೆಂದು ಒಬ್ಬ ವಾನರನನ್ನು ಬೇಡಿಕೊಳ್ಳುತ್ತಿದ್ದರು. ನಾನು ಆ ವಿಶೇಷವನ್ನು ನೋಡಿದೆ. ನಿನ್ನಂತವನನ್ನು ಕೊಲ್ಲಲು ದೇವತೆಗಳು ಒಬ್ಬ ವಾನರನನ್ನು ಪ್ರಾರ್ಥಿಸುವುದಕ್ಕಿಂತ ಬೇರೆ ವಿಶೇಷ ಏನಿದೆ? ಈ ಸಂಗತಿಯನ್ನು ನಿನಗೆ ತಿಳಿಸಬೇಕೆಂದು ನಾನು ಬಂದೆ ಎಂದು ನಾರದರು ಹೇಳುತ್ತಾರೆ. ಈ ಮಾತನ್ನು ಕೇಳುತ್ತಿದ್ದಂತೆ ಶಂಬಸಾಧನನಿಗೆ ಒಮ್ಮೆಗೆ ಕೋಪ ಬರುತ್ತದೆ. ತುಪ್ಪ ಹಾಕಿದ ಹೋಮಾಗ್ನಿಯಂತೆ ಅವನು ಉರಿಯುತ್ತಾ, ಏನು, ಹೋಗಲಿ ಪಾಪ ಎಂದು ದೇವತೆಗಳನ್ನು ಜೀವದೊಂದಿಗಿರಲು ಬಿಟ್ಟರೆ ಅವರು ಇಂತಹ ದುರಾಲೋಚನೆ ಮಾಡುತ್ತಿದ್ದಾರೆಯೇ? ನನ್ನನ್ನು ಕೇವಲ ಒಂದು ಕೋತಿಯಿಂದ ಹೇಗೆ ಕೊಲ್ಲಿಸುತ್ತಾರೋ ನಾನು ನೋಡ್ತೀನಿ. ಇಷ್ಟೊಂದು ದಿನಗಳವರೆಗೆ ನನ್ನ ಶೌರ್ಯಕ್ಕೆ ಹೆದರಿ ಸತ್ತ ಹಾಗೆ ಬಿದ್ದಿದ್ದ ಅವರು ಈಗ ನನ್ನ ಕೊಳ್ಳಲಿಕ್ಕೆ ನೋಡ್ತಾ ಇದ್ದಾರಾ? ನನ್ನ ಭುಜಬಲ ಎಂತಹದ್ದು ಎಂಬುದನ್ನು ಈ ಸಾರಿ ಚೆನ್ನಾಗಿ ತೋರಿಸಿ ಬಿಡುತ್ತೇನೆ ಎಂದು ಶಂಬಸಾಧನ ಹೇಳುತ್ತಾನೆ. ನಾರದನು ನಾರಾಯಣ ಸ್ಮರಣೆ ಮಾಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆಮೇಲೆ ಶಂಬಸಾಧನ ಪ್ರಳಯ ಕಾಲದ ರುದ್ರನಂತೆ ಕೈಯಲ್ಲಿ ಹೊಳೆಯುವ ದೀರ್ಘವಾದ ಕತ್ತಿಯನ್ನು ಹಿಡಿದುಕೊಂಡು ಕೇಸರಿಗಿರುವ ಪರ್ವತಕ್ಕೆ ಬಂದು ಗರ್ಜಿಸುತ್ತಾನೆ. ನೆಲವನ್ನೇ ಭೇದಿಸುವಂತಹ ಅವನ ಬೊಬ್ಬೆಯನ್ನು ಕೇಳಿ ಕೇಸರಿಯ ಬಳಿಯಿದ್ದ ದೇವತೆಗಳ ಗುಂಡಿಗೆಗಳಲ್ಲಿ ನಡುಕ ಉಂಟಾಯಿತು. ಅಲ್ಲಿದ್ದ ದೇವತೆಗಳೇ ಕಾಲಿಗೆ ಬುದ್ಧಿ ಹೇಳಿ ಗುಹೆಗಳಲ್ಲಿಯೂ ಬಂಡೆಗಳ ಮರೆಯಲ್ಲಿಯೂ ಕೇಸರಿಯ ಬೆನ್ನ ಹಿಂದೆಯೂ ಅಡಗಿಕೊಳ್ಳುತ್ತಾರೆ. ಅದನ್ನು ಗಮನಿಸಿದ ಶಂಬಸಾಧನ ಹೇಳುತ್ತಾನೆ, ಹೇಡಿಗಳೇ, ಎಲ್ಲಿಗೆ ಓಡುವಿರಿ? ನೀವೆಲ್ಲೇ ಅಡಗಿದ್ದರೂ ನಿಮ್ಮನ್ನು ಬಿಡಲಾರೆ. ಒಂದೊಂದೇ ಏಟಿಗೆ ಒಬ್ಬೊಬ್ಬರನ್ನು ಕೊಂದು ನಿಮ್ಮೆಲ್ಲರನ್ನೂ ನಿರ್ನಾಮ ಮಾಡುತ್ತೇನೆ. ನನ್ನನ್ನು ಕೊಳ್ಳುವಂತಹ ಆಲೋಚನೆ ಮಾಡುವ ನಿಮ್ಮನ್ನು ಇನ್ನೂ ಉಳಿಯಲು ಬಿಡುವೆನೆ ಎನ್ನುತ್ತಾ ದೇವತೆಗಳನ್ನು ಓಡಿಸಿಕೊಂಡು ಹೋಗುತ್ತಾನೆ. ಆಗ ಕೇಸರಿ ತುಂಬಾ ಕೆರಳುತ್ತಾನೆ. ಶಂಬಸಾಧನನನ್ನು ಅಡ್ಡಗಟ್ಟಿ, ಎಲೋ ದುಷ್ಟ ರಾಕ್ಷಸನೇ, ನನ್ನ ಕೈಯಲ್ಲೇ ಸಾಯಬೇಕಂತಲೇ ಇಲ್ಲಿಗೆ ಬಂದು ತಪ್ಪಿಸಿಕೊಳ್ಳುವಿಯ? ಕೈಲಾದರೆ ಯುದ್ಧ ಮಾಡು, ಇಲ್ಲವೆಂದರೆ ದುಷ್ಟ ಮೃಗಗಳನ್ನು ಕೊಲ್ಲುವಂತೆ ನಿನ್ನನ್ನು ತುಂಡು ತುಂಡು ಮಾಡು.
ಚೀಚಿ, ಕೋತಿಯೊಂದಿಗೆ ಯುದ್ಧ ಮಾಡುವುದೇ? ನನ್ನ ಹತ್ತಿರ ಯುದ್ಧ ಮಾಡಲು ಶಿವನೇ ಹೆದರುತ್ತಾನೆ. ನಿನ್ನ ತಲೆಯನ್ನು ಚಿವುಟಿ ತೆಗೆಯಲು ನನ್ನ ಈರದು ಬೆರಳುಗಳೇ ಸಾಕು ಎನ್ನುತ್ತಾ ಶಂಭಸಾಧನ ಕೇಸರಿಯ ಮೇಲೆ ಧುಮುಕಿದನು. ಕೇಸರಿಯು ಶಂಭಸಾಧನನ ಮೇಲೆ ದೊಡ್ಡದೊಂದು ಕಲ್ಲು ಎತ್ತಿ ಎದೆ ಅದರುವ ಹಾಗೆ ಹೊಡೆದನು. ರಾಕ್ಷಸಸು ಕೇಸರಿಯ ಮೇಲೆ ಗದೆಯಿಂದ ಅಪ್ಪಳಿಸಿದನು. ಆ ಗಾದೆಯು ಕೇಸರಿಯ ಎದೆಗೆ ತಾಗಿ ಪುಡಿಪುಡಿಯಾಗಿ ನೆಲಕ್ಕೆ ಉರುಳಿತು. ಕೇಸರಿಯ ಎದೆಯಲ್ಲಿ ಒಂದು ಗಾಯವೂ ಆಗಲಿಲ್ಲ. ಶಂಭಸಾಧನ ಒಂದು ಶೂಲವನ್ನು ಬೀಸಿ ಒಗೆದಾಗ ಕೇಸರಿಯು ಅದನ್ನು ಮೊಣಕಾಲಿನಲ್ಲಿ ಇಟ್ಟು ಮುರಿದು ಬಿಸಾಕುತ್ತಾನೆ. ಆಗ ರಾಕ್ಷಸನು ಕೇಸರಿಯ ಮೇಲೆ ಕತ್ತಿಯನ್ನು ಬೀಸುತ್ತಾನೆ. ಕೇಸರಿಯು ತನ್ನ ಬಾಲದಿಂದ ರಾಕ್ಷಸನ ಕೈ ಮೇಲೆ ಹೊಡೆಯುತ್ತಾನೆ. ಆಗ ಶಂಭಸಾಧನನ ಕೈಯಿಂದ ಕತ್ತಿಯು ಜಾರಿ ಕೆಳಗೆ ಬಿದ್ದು ಹೋಗುತ್ತದೆ. ಕೆಳಗೆ ಬಿದ್ದ ಕತ್ತಿಯನ್ನು ಎತ್ತಿಕೊಳ್ಳುವುದು ಅವಮಾನ ಎಂದುಕೊಂಡು ಶಂಭಸಾಧನ ಬಾಹು ಯುದ್ಧಕ್ಕೆ ತಯಾರಾಗಿ ತೋಳುಗಳನ್ನು ತಟ್ಟಿ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಅದರಂತೆ ಕೇಸರಿಯು ಮುಷ್ಟಿಬಿಗಿ ಹಿಡಿದು ರಾಕ್ಷಸನ ಎದೆ ಮೇಲೆ ಒಂದು ಗುದ್ದು ಗುದ್ದುತ್ತಾನೆ. ಕೂಡಲೇ ಶಂಭಸಾಧನ ರಾಕ್ಷಸ ರಕ್ತಕಾರಿ ಸಾಯುತ್ತಾನೆ. ಅವನ ಸಾವಿನಿಂದ ದೇವತೆಗಳ ಕಷ್ಟ ನಿವಾರಣೆಯಾಗುತ್ತದೆ. ದೇವತೆಗಳು ಕೇಸರಿಯನ್ನು ಬಹಳ ಮೆಚ್ಚಿಕೊಂಡು, ಅಪ್ಪ, ನಿನ್ನಂತಹ ವೀರನು ಸರ್ವ ಸೌಖ್ಯಗಳನ್ನು ಅನುಭವಿಸಿ ತುಂಬು ಜೀವನ ನಡೆಸಬೇಕು. ಇನ್ನು ಮೇಲೆ ಬ್ರಹ್ಮಚರ್ಯ ವ್ರತವನ್ನು ಬಿಟ್ಟು ಮದುವೆಯಾಗಿ ಗೃಹಸ್ಥಾಶ್ರಮವನ್ನು ಸೇರಿಕೋ ಎಂದು ಶುಭವನ್ನು ಹೇಳಿ ಅಲ್ಲಿಂದ ಹೊರಟು ಹೋದರು. ದೇವತೆಗಳ ಪ್ರೋತ್ಸಾಹದಿಂದ ಕೇಸರಿಗೆ ಮದುವೆಯಾಗುವ ಆಲೋಚನೆ ಬರುತ್ತದೆ. ತನಗೆ ಅನುಕೂಲವತಿಯಾದ ಕನ್ಯೆಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಹಾಗೆ ಇರುವಾಗ ಬ್ರಹ್ಮದೇವನು ಸರ್ವಾಂಗ ಸುಂದರಿಯಾದ ಅಹಲ್ಯ ಎಂಬ ಕನ್ಯೆಯನ್ನು ಸೃಷ್ಟಿ ಮಾಡಿ ಗೌತಮನೆಂಬ ಮುನಿಗೆ ಮದುವೆ ಮಾಡಿ ಕೊಟ್ಟಿದ್ದನು. ಅನಂತರ ಅಹಲ್ಯ ಮತ್ತು ಗೌತಮರಿಗೆ ಒಂದು ಹೆಣ್ಣು ಮಗು ಹುಟ್ಟಿತು. ಆ ಮಗುವಿನ ಹೆಸರು ಅಂಜನಾದೇವಿ. ಪೂರ್ವ ಜನ್ಮದಲ್ಲಿ ಈ ಅಂಜನಾದೇವಿ ಒಬ್ಬ ವಿದ್ಯಾಧರ ಎಂಬುವವನಿಗೆ ಮಗಳಾಗಿದ್ದಳು. ಅಂತೆಯೇ ಅವಳು ಸಂಗೀತ ವಿದುಷಿಯಾಗಿ ಒಳ್ಳೆಯ ಗಾಯಕಿಯಾಗಿ ಹೆಸರು ಮಾಡಿದ್ದಳು. ಆದ್ದರಿಂದ ಅವಳಿಗೆ ಸುಕಂಠಿ ಎಂಬ ಹೆಸರು ಬಂದಿತ್ತು. ಒಂದು ಸಾರಿ ಸುಕಂಠಿ ತನ್ನ ಗೆಳತಿಯರೊಂದಿಗೆ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಒಂದು ಸರೋವರದಲ್ಲಿ ಜಲಕ್ರೀಡೆಯಾಡಿದಳು. ಆಮೇಲೆ ಅವಳು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಅಗ್ನಿದೇವನು ಅದೇ ಮಾರ್ಗವಾಗಿ ಎಲ್ಲೋ ಹೋಗುತ್ತಿದ್ದನು. ಅವನ ರೂಪವು ಸುಕಂಠಿಗೆ ವಿಚಿತ್ರವಾಗಿ ಕಂಡುಬಂದದ್ದರಿಂದ ನಗು ಬರುತ್ತದೆ. ತನ್ನನ್ನು ನೋಡಿ ನಕ್ಕಿದ್ದಕ್ಕೆ ಅಗ್ನಿದೇವನು ಸಿಟ್ಟು ಮಾಡಿಕೊಂಡು ಬರುವ ಜನ್ಮದಲ್ಲಿ ನಿನಗೆ ವಾನರನು ಮಗನಾಗಿ ಹುಟ್ಟಲಿ ಎಂದು ಶಾಪ ಕೊಟ್ಟನು. ಇದಾದ ನಂತರ ಕುಂಜರನೆಂಬ ವಾನರ ತನಗೆ ಸಂತಾನವಾಗಬೇಕೆಂದು ಶಿವನನ್ನು ಕುರಿತು ತಪಸ್ಸನ್ನು ಮಾಡಿದನು. ಅವನ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ, ಕಂದ, ನಿನಗೆ ಮಕ್ಕಳಾಗುವ ಯೋಗವಿಲ್ಲ, ಆದರೆ ನಿನಗೆ ಒಬ್ಬಳು ಮಗಳು ಸಿಗುತ್ತಾಳೆ. ಆ ನಿನ್ನ ಮಗಳಿಗೆ ನನ್ನ ಅಂಶದಿಂದ ಉತ್ತಮ ಪುತ್ರನೊಬ್ಬನು ಹುಟ್ಟಿ ನಿನ್ನ ವಂಶವನ್ನು ಉದ್ಧಾರ ಮಾಡುತ್ತಾನೆ. ಸಂತೋಷವಾಗಿರು ಎಂದು ಅನುಗ್ರಹಿಸಿ ಮಾಯವಾಗುತ್ತಾನೆ. ಕುಂಜರನು ತನಗೆ ಮಗಳು ಯಾವಾಗ ಸಿಗುತ್ತಾಳೆ ಎಂದು ನಿರೀಕ್ಷೆ ಮಾಡಿಕೊಂಡಿರುವಾಗ ಮುಂದೊಂದು ದಿನ ಗೌತಮ ಮುನಿ ಅಂಜನಾಳನ್ನು ಅವನ ಬಳಿಗೆ ಕರೆದುಕೊಂಡು ಬಂದು, ನೀನು ಇವಳನ್ನು ನಿನ್ನ ಮಗಳಾಗಿ ಸ್ವೀಕರಿಸು ಎಂದು ಹೇಳುತ್ತಾನೆ. ಕುಂಜರನು ಅಂಜನಾಳನ್ನು ಸಂತೋಷದಿಂದ ಮಗಳನ್ನಾಗಿ ಸ್ವೀಕರಿಸುತ್ತಾನೆ. ಬಾಲಿಯಾಗಿದ್ದಂತಹ ಅಂಜನಾ ಬಹು ವೇಗದಲ್ಲಿ ತನ್ನ ನಿಜವಾದ ತಂದೆ ತಾಯಿಯರನ್ನ ಮರೆತು ಕುಂಜರನನ್ನೇ ತನ್ನ ತಂದೆಯೆಂದು, ಆತನ ಪತ್ನಿ ವಿದ್ಯಾವಳಿಯನ್ನೇ ತನ್ನ ತಾಯಿಯೆಂದು ಭಾವಿಸಿಕೊಂಡಳು. ಕ್ರಮವಾಗಿ ಅವಳಿಗೆ ಪ್ರಾಪ್ತವಯಸ್ಸು ಬಂದಿತು. ಇದೇ ಸಮಯದಲ್ಲಿ ಕೇಸರಿಗೂ ಸಹ ಮದುವೆಯಾಗಬೇಕೆಂಬ ಆಲೋಚನೆ ಬಂದಿತ್ತು. ಆಗ ಅಂಜನಾಳ ಸೌಂದರ್ಯ, ಸಿಮಧುರ ಕಂಠದ ಬಗ್ಗೆ ತಿಳಿದು ಬಂದಿತು. ಅವನು ಅವಳನ್ನು ನೋಡಲು ಹೊರಟು ಬಂದನು. ಅಂಜನಾ ವನದಲ್ಲಿ ವಿಹಾರಿಸಿಕೊಂಡಿದ್ದಾಗ ಕೇಸರಿ ಅಂಜನಾಳನ್ನು ನೋಡಿದನು. ಅವಳ ಬಂಗಾರದಂತಹ ಶರೀರ ಛಾಯೆ, ಸೌಂದರ್ಯವನ್ನು ನೋಡಿ ಕೇಸರಿಯು ಆಶ್ಚರ್ಯ ಪರವಶನಾದನು. ಅವಳು ತನ್ನ ಕೊರಳಿಗೆ ಮಾಲೆಯನ್ನು ಹಾಕಿದರೆ ತನ್ನ ಜೀವನ ಸಾರ್ಥಕವಾಗುವುದೆಂದು ಅವನಿಗೆ ತೋರಿತು. ಅಂಜ ಕೂಡ ಕೇಸರಿಯನ್ನು ನೋಡಿದಳು. ಅವಳಿಗೂ ಸಹ ಮೋಹವುಂಟಾಯಿತು. ಅವಳ ಮನಸ್ಸು ಕೇಸರಿಯನ್ನೇ ನೆನೆಯತೊಡಗಿತು.
ಆದರೆ ಅವಳು ತನ್ನ ಮನಸ್ಸಿನಲ್ಲಾದ ಗೊಂದಲವನ್ನು ಗೆಳತಿಯರಿಗೆ ತಿಳಿಯಗೊಡದಂತೆ ವನವಿಹಾರವನ್ನು ಸಾಕುಮಾದಿ ಮನೆಗೆ ಹಿಂದಿರುಗಿದಳು. ಮಾರನೆಯ ದಿನ ಕೇಸರಿಯು ತನ್ನ ಆಪ್ತರೊಂದಿಗೆ ವನದಲ್ಲಿ ನೋಡಿದ ಅಂಜನಾ ಎಂಬ ಕನ್ಯೆ ತನಗೆ ಹಿಡಿಸಿದ್ದಾಳೆ ಎಂಬ ಸಮಾಚಾರವನ್ನು ತಿಳಿಸಿದನು. ಅವಳ ತಂದೆಯಾದ ಕುಂಜರನೆಂಬುವವನು ತಮಗೆ ಸಂಬಂಧಿಯಾಗಲು ಯೋಗ್ಯನಾದವನೇ ಸರಿ. ಅವನ ಹತ್ತಿರ ಹೋಗಿ ಒಳ್ಳೆಯ ರೀತಿಯಲ್ಲಿ ಕೇಳಿ ನೋಡೋಣ, ಕೊಡುವುದಿಲ್ಲವೆಂದರೆ ಬೇರೆ ಪ್ರಯೋಗ ಮಾಡೋಣ. ಹೀಗೆ ಕೇಸರಿಯ ಬಂಧುಗಳು ತಮ್ಮ ನಿರ್ಧಾರವನ್ನು ತಿಳಿಸಿದರು. ಅದರಂತೆ ಕೇಸರಿಯು ಕೆಲವು ಮಂದಿ ಸಂಬಂಧಿಕರನ್ನು ಹಾಗೂ ಹಿರಿಯರನ್ನು ಕುಂಜರನ ಬಳಿಗೆ ಕಳುಹಿಸಿದನು. ಹಾಗೆಯೇ ಅವರು ಕುಂಜರನ ಬಳಿ ಬಂದು ತಮ್ಮ ಪರಿಚಯವನ್ನು ಹಾಗೆಯೇ ಅವರು ಬಂದಂತಹ ಉದ್ದೇಶವನ್ನು ತಿಳಿಸಿದರು. ಕೇಸರಿಯಂತ ಮಹಾಪುರುಷನು ತನ್ನ ಅಳಿಯನಾಗಲು ಬಯಸುವುದನ್ನು ಕೇಳಿ ಕುಂಜರನಿಗೆ ಬಹಳ ಸಂತೋಷವಾಯಿತು. ಹಾಗೆಯೇ ಕುಂಜರನು ಸಹ ಕೇಸರಿಯ ಜೊತೆಯಲ್ಲಿ ಅಂಜನಾಳ ವಿವಾಹವನ್ನು ಶಾಸ್ತ್ರೋಕ್ತವಾಗಿ ಅದ್ದೂರಿಯಿಂದ ನೆರವೇರಿಸಿದನು. ಮದುವೆಯಾಗಿ ಅನೇಕ ವರ್ಷಗಳಾದರೂ ಅಂಜನಾಳಿಗೆ ಮಕ್ಕಳಾಗಲಿಲ್ಲ. ಸಂತಾನದ ಬಯಕೆಯಿಂದ ಕೇಸರಿ ಹಾಗೂ ಅಂಜನಾ ಅದೆಷ್ಟೋ ವ್ರತ ಉಪವಾಸಗಳನ್ನು ಮಾಡಿದರು. ಆದರೆ ಏನೂ ಪ್ರಯೋಜನವಾಗುತ್ತಿರಲಿಲ್ಲ. ಕಡೆಗೆ ಅಂಜನಾದೇವಿ ಸಂತಾನದ ಬಯಕೆಯಿಂದ ವಾಯುದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿದಳು. ಹೆಂಡತಿಯ ತಪಸ್ಸಿನ ನಿಶ್ಚಯಕ್ಕೆ ಕೇಸರಿಯ ಒಪ್ಪಿಗೆಯೂ ಸಹ ದೊರೆಯಿತು. ಕೇಸರಿಯು ಅಂಜನಾಳನ್ನು ಪುಂಜಸ್ಥಳ ಎಂಬ ಪ್ರದೇಶಕ್ಕೆ ಕರೆದೊಯ್ದು ಅಲ್ಲಿ ತಪಸ್ಸನ್ನು ಮಾಡಲು ಹೇಳಿದ. ಅಂಜನಾದೇವಿ ಅಲ್ಲಿಯೇ ವಾಯುದೇವನನ್ನು ಕುರಿತು ತಪಸ್ಸನ್ನಾಚರಿಸತೊಡಗಿದಳು. ಅವಳ ತಪಸ್ಸನ್ನು ನೋಡಿ ವಾಯುದೇವನಿಗೆ ಕರುಣೆಯುಂಟಾಯಿತು. ಅವನು ಬಹಳ ಕಾಲದಿಂದ ತನ್ನ ಬಳಿಯಿದ್ದಂತಹ ಶಿವನ ತೇಜಸ್ಸನ್ನು ಒಂದು ಹಣ್ಣಿನ ರೂಪದಲ್ಲಿ ತಂದು ಅಂಜನಾಳ ಮುಂದಿಟ್ಟು ಮಾಯವಾಗುತ್ತಾನೆ. ಅಂಜನಾ ಆ ಹಣ್ಣನ್ನ ತಿಂದು ಗರ್ಭಿಣಿಯಾಗುತ್ತಾಳೆ. ಒಬ್ಬಂಟಿಗಳಾಗಿ ತಪಸ್ಸು ಮಾಡುತ್ತಿರುವ ತನ್ನಲ್ಲಿ ಗರ್ಭ ಚಿಹ್ನೆಗಳು ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗುವುದನ್ನು ಕಂಡು ಆಶ್ಚರ್ಯವೂ ತಳಮಳವೂ ಉಂಟಾಯಿತು. ಒಂಟಿಯಾಗಿರುವ ತನಗೆ ಈ ಗರ್ಭವು ಹೇಗೆ ಉಂಟಾಯಿತು ಎಂದು 4 ಮಂದಿ ಕೇಳಿದರೆ ಏನು ಎಂದುಕೊಂಡಳು. ಹೀಗೆ ಚಿಂತಿಸಿಕೊಂಡಿರುವಾಗ ಆಕಾಶದಿಂದ ಒಂದು ಅಶರೀರ ವಾಣಿ ಕೇಳುತ್ತದೆ. ಅಂಜನಾ, ಚಿಂತಿಸಬೇಡ. ಒಂದು ಕಾಲದಲ್ಲಿ ಶಿವನು ವಾನರ ರೂಪದಲ್ಲಿದ್ದು ತನ್ನ ತೇಜಸ್ಸನ್ನು ವಾಯುದೇವನಿಗೆ ಕೊಟ್ಟನು. ವಾಯುದೇವನು ನಿನಗೆ ಅದನ್ನು ಹಣ್ಣಿನ ರೂಪದಲ್ಲಿ ಕೊಟ್ಟಿದ್ದಾನೆ. ನೀನು ಅದನ್ನು ತಿಂದದ್ದರಿಂದ ಆ ಶಿವನೇ ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿದ್ದಾನೆ. ನಿನ್ನ ಕೋರಿಕೆಯನ್ನು ಈಡೇರುವಂತೆ ವಾಯುದೇವನು ನಿನಗೆ ಸಹಕರಿಸಿದ್ದಾನೆ. ಆದ್ದರಿಂದ ನಿನ್ನ ಮಗನು ವಾಯುಪುತ್ರ ಎಂದು ಪ್ರಖ್ಯಾತಿಯಾಗುವನು. 3 ಲೋಕಗಳಲ್ಲಿಯೂ ಅಪಾರ ಕೀರ್ತಿವಂತನಾಗುವನು. ನೀನು ಧನ್ಯಳಾದೆ ಎಂದು ಅಶರೀರವಾಣಿ ಹೇಳಿತು. ಆ ವಾಣಿಯು ನಿಂತ ಕೂಡಲೇ ವಾಯುದೇವನು ಅಂಜನಾಳ ಮುಂದೆ ಪ್ರತ್ಯಕ್ಷನಾಗಿ, ಹೆದರಬೇಡ, ಈ ಅಶರೀರವಾಣಿ ಸತ್ಯವಾದದ್ದು. ನೀನು ಹೋಗಿ ನಿನ್ನ ಗಂಡನ ಹತ್ತಿರ ಹೀಗೆ ಆಯಿತು ಎಂದು ಮರೆಮಾಚದೆ ಹೇಳು ಎಂದು ಹೇಳಿ ಅದೃಶ್ಯನಾದನು. ಅಂಜನಾ ತಪಸ್ಸನ್ನು ಸಾಕು ಮಾಡಿ ಕೇಸರಿಯ ಬಳಿ ಬಂದು ನಡೆದ ಎಲ್ಲಾ ಸಂಗತಿಯನ್ನು ಹೇಳಿದಳು. ಅದನ್ನು ಕೇಳಿ ಕೇಸರಿಗೆ ಬಹಳ ಸಂತೋಷವಾಯಿತು. 1 ವರ್ಷ ಕಳೆದ ಬಳಿಕ ಒಂದು ಶುಭ ದಿನದಲ್ಲಿ ಅಂಜನಾ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಕೂಡಲೇ ದೇವದುಂದುಭಿಗಳು ಮೊಳಗಿದವು. ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಹುಟ್ಟಿದ ತನ್ನ ಮಗನನ್ನು ನೋಡಿ ಕೇಸರಿ ಅತ್ಯಾನಂದದಿಂದ ಹಬ್ಬ ಮಾಡಿದನು. ಜಾತಕರ್ಮಗಳನ್ನು ನೆರವೇರಿಸಿದನು. ಎಲ್ಲರೂ ಸಂತೋಷದಿಂದ ನಲಿದರು. ಆ ಮಗುವೇ ಬಡಬಾನಲ, ಹನುಮಂತ. ಆಂಜನೇಯ. ಇದಿಷ್ಟು ಹನುಮಂತನ ಜನ್ಮ ವೃತ್ತಾಂತವಾಗಿದೆ.